ಸೆಪ್ಟೆಂಬರ್ ಕ್ರಾಂತಿ ಎಂಬ ಸಚಿವ ರಾಜಣ್ಣ ಹೇಳಿಕೆ ವಿಚಾರ ಯಾವ ಅರ್ಥದಲ್ಲಿ ಕ್ರಾಂತಿ ಎಂದಿದ್ದಾರೋ ಅವರನ್ನು ಕೇಳಿ. ಕೆಲವರು ಅನುಕೂಲಕ್ಕೆ ತಕ್ಕಂತ ಹೇಳಿಕೆ ನೀಡಿರಬಹುದು, ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಎಚ್ ಸಿ ಮಹದೇವಪ್ಪ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವ ಕ್ರಾಂತಿನೋ ಏನೋ ಗೊತ್ತಿಲ್ಲ ನಮಗೆ. ರಾಜಣ್ಣ ಅವ್ರನ್ನ ಹೋಗಿ ಕೇಳಿ ಇದ್ರ ಬಗ್ಗೆ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ, ಯಾವ ಕ್ರಾಂತಿ ಬಗ್ಗೆ ಮಾತಾಡಿದಾರೋ ನಮಗಂತೂ ತಿಳಿದಿಲ್ಲ. ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಬ್ಬರು ಹೇಳಿಕೆಯನ್ನು ನೀಡಿರಬಹುದು, ಅಂದರೆ ಅವರ ಅನುಕೂಲಕ್ಕೆ ತಕ್ಕ ಕೊಟ್ಟಿರ್ಬೋದು. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತವ್ರದ್ದು. ರಾಜಕೀಯವಾಗಿ ಕ್ರಾಂತಿಗಳು ಯಾವಾಗಲೂ ನಡೀತಾ ಇರುತ್ತೆ. ಸಂಕ್ರಾಂತಿಯನ್ನು ಜೋರಾಗಿ ಮಾಡೋಣ ಬಿಡಿ ಅಂಥೇಳಿ ಮಹದೇವಪ್ಪ ಹೇಳಿದ್ದಾರೆ ಮೈಸೂರಿನಲ್ಲಿ. ವರ್ತರು ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಆ ಥರದ ಒಪ್ಪಂದಗಳು ನಮ್ಗಳಿಗೆ ಯಾರಿಗೂ ಗೊತ್ತಾಗಲ್ಲ. ಅದೇನಿದ್ರು ಹೈಕಮಾಂಡ್ ಹೇಳೋವಂಥ ಮಾತುವಿನ ಅವು ಅಂತ್ಯಕ್ಕಂತ್ಯ ಊಹಾಪೋಹಗಳು ಮಾತ್ರ. ಮಹಾಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಲ್ಲರೂ, ದೊಡ್ಡ ಮಹಾಕ್ರಾಂತಿ ಆಗುತ್ತೆ ಅಂತ. ಅದೇ ಮಹಾಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ. ಆ ಮಹಾಸಂಕ್ರಾಂತಿ ಬಿಟ್ಟರೆ ಇನ್ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ಹೇಳಿದ್ದಾರೆ ಯಾರ್ಯಾರು ಯಾವ್ಯಾವ ವರ್ತರು ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು.